ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದು ಪನ್ನೀರು ಪಾಸ್ತಾ ಏನೇನು ಬೇಕು ಪ್ರತಿಯೊಂದು ಮಾಡಿದ್ದಾರೆ. ಬಿರಿಯಾನಿನೇ ತಿನ್ನೋಣ. ಸೊ ಪೈನಾಪಲ್ಲು ಸ್ವೀಟ್ ಇಲ್ಲ ಆಕ್ಚುಲಿ ಇದು. ಹೈ ಸರ್, ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಸೇ ಹಾಯ್. ಯಾಕೆ ಸ್ಟಕ್ ಆಗ್ಬಿಟ್ಟಿದ್ದೀರಾ? 100% I will be busy from here on. ಸ್ವಲ್ಪ ಹೈಟ್ ಆಗೋ ನೋಡಿ, ಬರೀ ಹೈಟ್ ಆಗು. ಈ ಪುಷ್ಪವೃಷ್ಟಿ ಯಾಕೆ ಅಂದರೆ ಒಂದು ಪ್ರೀತಿಯನ್ನು ತೋರಿಸೋ ರೀತಿ ಒಂದು ಕಡೆ ಆದರೆ ಸಿನಿಮಾಗಳ ಮೂಲಕ ಅದೆಷ್ಟು ಹೃದಯಗಳಿಗೆ ರಂಜನೆಯನ್ನು ನೀಡಿದ್ದಾರೆ ಶಿವಣ್ಣ ಅವರು. ವಿಜಯ್ ಆಸ್ ಅ ಫ್ರೆಂಡ್ ಆಗಿರಲಿ, ಆ್ಯಕ್ಟರ್ ಆಗಿರಲಿ ಅಥವಾ ಡೈರೆಕ್ಟರ್ ಆಗಿರಲಿ, ಎಲ್ಲಾದ್ರಲ್ಲೂ ಅವನು ನಂಬಿರೋದು ಒಂದೇ, ಶ್ರಮ, ಹಾರ್ಡ್ ವರ್ಕ್. ಅದು ಬಿಟ್ಟು ಇನ್ಯಾವುದೂ ಅವ್ನು ನಂಬಿದ್ದು ನಾನು ನೋಡೇ ಇಲ್ಲ. ನಾನು ಅವರಿದ್ದಾಗ ಏನೂ ಮಾತಾಡೋಕ್ಕಿಲ್ಲಪ್ಪ. ಅದೇನೆಂದರೆ ಅವ್ರಿಗೆ ಗೊತ್ತು, ಅಂದರೆ ಹೆಂಗೆ ಹೇಳೋದು, ಅವ್ರ ಹತ್ರ ನಾವೇನು ಅವ್ರಿಗೆಲ್ಲ ಗೊತ್ತಿರುತ್ತೆ, ಅಂದರೆ ದೇವ್ರಿಗೆಲ್ಲ ಗೊತ್ತಿರುತ್ತೆ. ನಾವೇನು ಬೇಡ್ಕೋಬಾರ್ದು, ಏನೂ ಕೇಳ್ಕೋಬಾರ್ದು. ಯಾವಾಗಲೂ ಒಂದು ಕೇಳಬೇಕು, ನಿಮ್ಮ ಆಶೀರ್ವಾದ ಇರಲಿ ಅಷ್ಟೇ. ಯಾಕೆಂದರೆ ಅವ್ರ ಎಕ್ಸ್ಪೀರಿಯನ್ಸ್ಗೆ ಇದಕ್ಕೆ ಈ ಕೆನ್ ಸ್ಕ್ಯಾನ್ ಒಂದು ಸೆಕೆಂಡಲ್ಲಿ ನೋಡ್ಬಿಟ್ಟು ಹೇಳ್ತಾರೆ ಇಷ್ಟೇ ಬಿಡಮ್ಮ ಅಂತ. ಸೊ ನನಗೆ ನಾನು ಯಾವಾಗಲೂ ಇವತ್ತು ಒಂದೇ ಮಾತಾಡ್ತಾ ಇದ್ದೀನಿ. ಅವತ್ತು ಸಲಗಾದ ಸ್ಟೇಜ್ ಮೇಲೆ ಹೇಳಿದ್ದೆ, ಇವತ್ತು ನಾನು ಹೇಳೋದು ಒಂದೇ, ಎಲ್ಲ ಕಷ್ಟಪಟ್ಟು ಮತ್ತೊಂದು ಸಿನಿಮಾ ಮಾಡಿದ್ದೀನಿ. ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ನಾನು ಅಷ್ಟೇ ಕೇಳೋದು. ನಾನು ಸಿನಿಮಾಗಿದ್ದೇನು ಕೇಳೋಲ್ಲ, ಅಷ್ಟೇ ಬಿಟ್ಟರೆ ನನಗೇನು ಮಾತಾಡೋದಿಲ್ಲ. ಥ್ಯಾಂಕ್ ಯು. ವಿಜಯ್ ಸರ್ ಹಾಗೆ ಶಿವಣ್ಣ ಹೇಳಿದ್ರು, ಆ್ಯಕ್ಷನ್ ಹೇಳೋ ದಿನ ಬೇಗ. ಹಾಯ್ ಡುಮು, ಹೇಗಿದ್ದೀರಾ? ಹಾಯ್ ಕಾರ್ತಿ, ಹೇಗಿದ್ದೀರಾ? ಊಟ ಆಯ್ತಾ? ಏನೋ ತಿಂತಾ ಇದ್ದೀರಾ? ಫುಡ್ ಎಲ್ಲ ಆಯಿತು. ನಾನು ವೆಜಿಟೇರಿಯನ್ ಗೊತ್ತು. ಓಕೆ. ಈಗ ಒಂದು ರಸಮಲೈ ತಿಂತಿದ್ದೀನಿ, ಮತ್ತೆ ಡಮ್ ರೋಟ್ ತಿಂತಿದ್ದೀನಿ. ಓಕೆ. ಜಾಮೂನು 5 ರೂಪಾಯಿಗೆಲ್ಲ ಐಸ್ ಕ್ರೀಮ್ ಎಲ್ಲ ಬ್ಯಾಲೆನ್ಸ್ ಐತೆ. ಬ್ಯಾಟಿಂಗ್ ಮಾಡಬೇಕು. ಬಿರಿಯಾನಿ ಬೇಕು ಅಂದ್ರೆ ಬಿರಿಯಾನಿ ಐತೆ. ಒಂದು ಬ್ಯಾಟಿಂಗ್ ಮಾಡಬೇಕು. ಅನ್ನ, ರಸಮು, ಅನ್ನ ಸಾಂಬಾರು, ಕರ್ಡ್ ರೈಸು, ಸಲಾಡ್ಸು, ಓಕೆ, ಮತ್ತೆ ಫ್ರೂಟ್ ಸಲಾಡ್ಸು, ಚಿಕನ್ ವಿತ್ ಲೀವ್ಸ್ ಅಲ್ಲಿ ಒಂಥರ ಸ್ಪೆಷಲ್ ಸಲಾಡ್ ಮಾಡ್ತಾರೆ. ಓಕೆ, ಚಿಕನ್ ಐಟಮ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಮಾಡಿದ್ದಾರೆ? ಚೆನ್ನಾಗಿದೆ. ಬನ್ನಿ ಗಾಯ್ಸ್, ಇವಾಗ ನಮ್ಮ ಜೊತೆ ನೀವು ಬ್ಯಾಟಿಂಗ್ ಮಾಡಿರಂತೆ. ಹಲೋ, ಹಾಯ್ ಅಂದ್ಬಿಡಿ. ಹಾಯ್, ಸೇ ಹಾಯ್. ಯಾಕೆ ಸ್ಟಕ್ ಆಗ್ಬಿಟ್ಟಿದ್ದೀರಾ? ಯಾಕೆ ಸ್ಟಕ್ ಆಗ್ಬಿಟ್ಟಿದ್ದೀರಾ? ಹಾಯ್ ಸರ್, ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಅಯ್ಯೋ ಅಯ್ಯೋ, ಅದಕ್ಕೆ ಅಲ್ವಾ ತೆಗಿತಾ ಇರೋದು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ ಸರ್. ಇಲ್ಲ ಸರ್, ಇಲ್ಲಿ ನೋಡಿ, ಖಾಲಿ ತಟ್ಟೆ ಹಾಕ್ಸ್ಕೊತೀನಿ. ಯಾವುದು? ಇದೆಲ್ಲ ಸ್ವೀಟ್ಸು. ಸ್ವೀಟ್ಸ್ ಎಲ್ಲ ಇದು ಸಲಾಡ್, ಪನ್ನೀರು, ಪೈನಾಪಲ್ ಸಲಾಡು. ಪೈನಾಪಲ್ಲು ಸ್ವೀಟ್ ಇಲ್ಲ ಆ್ಯಕ್ಚುಲಿ, ಇದು ಖಾರ. ಓಕೆ. ಇದು ಕುಕ್ಕುಂಬರ್ ಸಲಾಡ್, ಕುಕ್ಕುಂಬರು ಸಲಾಡ್ ಮಿಕ್ಸ್. ಇದು ಅಲ್ಲೇ ಆಯ್ತು ನೋಡು, ದಹಿ ಪಾಪಡಿ. ದಹಿ ಪಾಪಡಿ ಚಾಟ್ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿದೆ, ನೀವು ಟೇಸ್ಟ್ ಮಾಡಿ ಫಸ್ಟು ನೋಡಿ. ನಿಮ್ಮ ಚಿಕನ್ ಸಲಾಡ್, ಚಿಕನ್ ಗ್ರೀನ್ ಮಿಕ್ಸ್ ಸಲಾಡ್, ಚಿಕನ್ ಗ್ರೀನ್ ಮಿಕ್ಸ್ ಸಲಾಡ್ ಮಿಕ್ಸ್ ಆಗಿ ಹಾಕೊಂಡ್ಬಿಟ್ಟು ತಿಂದ್ಬಿಡಕ್ಕೆ ಹೋಗಿದೆ. ಆಮೇಲೆ ಗೊತ್ತಾಗುತ್ತೆ ಓದ್ಬಿಟ್ಟು ಚಿಕನ್ ಅಂತ ತಿಂದಿಲ್ಲ, ವಾಪಸ್ ಹಾಕ್ಬಿಟ್ಟು ಆಮೇಲೆ. ಅಂದರೆ ವೆಜಿಟೇಬಲ್ಸ್ ಇದ್ರಲ್ವಾ, ಹಾಗಾಗಿ ವೆಜಿಟೇಬಲ್ ಸಲಾಡ್, ಗ್ರೀನ್ ಸಲಾಡ್ ಅನ್ಕೊಂಡು ಹೋದೆ. ಆಮೇಲೆ ನೋಡ್ತೀನಿ ಚಿಕನ್. ಓಕೆ, ಹಿಂಗಾಗಿ ಹಂಗಾಯ್ತು. ಓಕೆ, ಡನ್. ನೋಡಿ ಫ್ಯಾಮ್, ಇಷ್ಟು ಜನ ಇದ್ದೀರಾ. ಆ್ಯಂಡ್ ಫಂಕ್ಷನ್ ಎಲ್ಲ ಮುಗೀತು. ಇವಾಗ ಊಟ ಮಾಡೋ ಸಮಯ. ತುಂಬ ಬ್ಯಾಟಿಂಗು. ಅದ್ರ ಜೊತೆಗೆ ನಮ್ಮ ಡುಮ್ಮು ಕೂಡ ಇದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಡುಮ್ಮು ಜೊತೆ ಇವತ್ತು ಮೀಟಿಂಗು ಆ್ಯಂಡ್ ಫಂಕ್ಷನು. ಅಯ್ಯೋ ಹಂಗೇನಿಲ್ಲ. ಅಯ್ಯೋ ಬಿಸಿ ಏನಿಲ್ಲ. ಹಾಯ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಹಿಂದೆ ಬಂದಿಟ್ಕೊಂಡು ನನಗೆ ಗೊತ್ತೇ ಆಗಲಿಲ್ಲ. ಊಟ ಮಾಡಿದ್ರಾ? ಬನ್ನಿ, ಊಟ ಮಾಡಿ ಒಂದ್ಸಲ ಮಾಡೋಣ. ನೋಡಿ, ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ಜನರ ಜೊತೆ ಎಲ್ಲರ ಜೊತೆ ಸೇರ್ಕೊಂಡು ಮಾಡೋಣ ಅಂತ. ಬನ್ನಿ, ನೀವು ಇನ್ನೊಂದ್ಸಲ ಮಾಡಿರ. ಹಾಂ, ತಗೊಳ್ಳಿ. ಬನ್ನಿ, ಹಾಕೋಣ. ನಾನು ಆ್ಯಕ್ಚುಲಿ ಇವೆಲ್ಲ ತಿನ್ನಲ್ಲ, ಅಂದರೆ ನನಗೆ ರೂಢಿ ಇಲ್ಲ ಇವೆಲ್ಲ ತಿಂದು. ಏನೇ ಇದ್ರೂ ಬಿರಿಯಾನಿ ಜೊತೆ ಗ್ರೇವಿ ಆ ಥರದ್ದು ಗ್ರೇವಿ ಎಲ್ಲ ಐತೆ, ಸೊ ದಾಲ್ ಐತೆ, ಪನ್ನೀರ್ ಮಸಾಲ ಚೆನ್ನಾಗಿ ತಿನ್ನಬೇಕು. ಪೈನಾಪಲ್ ಮಸಾಲ ತಿಂದರೆ ಚೆನ್ನಾಗಿರುತ್ತೆ. ಫಸ್ಟು ಒಂದು ಪೀಸ್ ದಹಿ ಪಾಪಡಿ ಚಾಟ್ ಪಾಪಡ್ ಒಂದು ಹಾಕೋತೀನಿ.
ಪೈನಾಪಲ್ ಇಟ್ಕೊಂಡು ನಮ್ಮ ಜೊತೆ ಈ ಕಡೆ ಇಟ್ಕೊಂಡು ನನ್ನ ಕಡೆ ಬಾ ಜೊತೆ ಫೋನ್ ಕೊಡು. ನಾನು ಬರಬೇಕಲ್ಲ ಓಕೆ ಮಾತಾಡಿ. ಇವಾಗ ಹಾಕೊಂಡಿದ್ದೀವಿ. ಏನಪ್ಪ ಅಂತಂದರೆ ನೀವು ಯಾವುದು ನಾನು ತಿನ್ನಲ್ಲ, ಅದು ಒಂದೊಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಡೈರೆಕ್ಟ್ ಬಿರಿಯಾನಿನೇ ತಿನ್ನೋಣ. ಸೊ ಲೆಟ್ಸ್ ಗೋ. ಬನ್ನಿ ಮೈ ಡಿಯರ್ ಬ್ರದರ್ ಏನು ಮಾಡ್ತಾಯಿದ್ರೆ ಸಾರಿ ಇವರು ಕರ್ಕೊಂಡು ಮತ್ತು ಬ್ಲಾಗ್ ಮಾಡ್ತೀನಿ. ಇದು ಪನ್ನೀರು ಪಾಸ್ತಾ ಏನೇನು ಬೇಕು ಪ್ರತಿಯೊಂದು ಮಾಡಿದ್ದಾರೆ. ತುಂಬ ಏನು ಬೇಕೋ ಹಾಕೊಂಡು ತಿನ್ಬೋದು. ಅದಕ್ಕೆ ಯಾರು ಕೇಳಲ್ಲ, ಏನೂ ಆಡಲ್ಲ. ನಾವೇ ಹಾಕೋಬೇಕು. ನಮಗೆ ಇಷ್ಟ ಬೇಕೋ ಅಷ್ಟು ತಿನ್ನಬೇಕು. ಸೊ ನನಗೆ ಪನ್ನೀರ್ ಸ್ವಲ್ಪ ಇಷ್ಟ. ತಿನ್ನೋಣ. ಆಫ್ಟರ್ ಲಾಂಗ್ ಟೈಮ್ ಪನ್ನೀರ್ ತಿಂತಾ ಇದ್ದೀನಿ. ಕೂಪನ್ ಕೊಟ್ಟರೆ ನಿಮಗೆ ಯಾ ಅದು ವರ್ತ್ ಎಷ್ಟು ಗೊತ್ತಾ? ಒಂದು ಕೂಪನ್ ಎಷ್ಟು 3000 ಒಂದು ಕೂಪನ್ ಇದೆ. ವರ್ತ್ ವರ್ತ್ ಯಾ ಬನ್ನಿ ಗೈಸ್. ಇದು ಆ್ಯಕ್ಚುಲಿ ಓಎನ್ ಮಾಲಲ್ಲಿ ನಡೀತಾ ಇರೋದಂತಹ ಈವೆಂಟು, ಭೀಮಾ ಈವೆಂಟು ತುಂಬ ಚೆನ್ನಾಗಿ ನಡೀತಿದೆ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನಮಗೆ ಜಾಸ್ತಿ ಏನು ಖುಷಿಯಪ್ಪ ಅಂತಂದರೆ ಆಗಸ್ಟ್ 9ನೇ ತಾರೀಕು ಭೀಮಾ ಬರುತ್ತೆ, ಅದ್ದೂರಿಯಾಗಿ ಬರುತ್ತೆ. ಅದು ಹೆಂಗೆ ಬರುತ್ತೆ ಅಂದರೆ ಸದ್ಯ ಬಿರುಗಾಳಿ ಎಬ್ಸ್ಬಿಡುತ್ತೆ. ಸೊ ತುಂಬ ನಮಗೆ ಗಾಳಿ ಆಗಿದೆ. ಇದು ನಮ್ಮ ಭೀಮಾದಲ್ಲಿ ಮಾಡಿರೋ ಪುಟ್ಟ ಪುಟಾಣಿ. ಸೊ ಎಲ್ಲರೂ ಯಾರು ಮಿಸ್ ಮಾಡ್ದೇನೆ ಭೀಮಾ ಹೋಗಿ ನೋಡಿ. ಸೊ ಇಷ್ಟು ಕೇಳ್ಬೋದಾ? ಬನ್ನಿ ಊಟ ಮಾಡೋಣ. ಬಿರಿಯಾನಿ ವೆಜಿಟೇಬಲ್ಸ್ ಪಲಾವ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೋಬಿಟ್ರೆ ಹಾಂ ಡೈರೆಕ್ಟ್ ಬಿರಿಯಾನಿಗೆ ಹೋಗ್ಬಿಡೋಣ. ಬಿರಿಯಾನಿ ಲವರ್ಸ್ ಯಾರ್ಯಾರು ಇದ್ದೀರಾ ಎಲ್ಲ ಕಾಮೆಂಟ್ಸ್ ಹಾಕಿ. ಆ್ಯಂಡ್ ನಿಮಗೂ ಪಾರ್ಸಲ್ ಮಾಡಿ. ನಾನು ತಿಂತಾ ಇಲ್ಲ, ಈ ನಮ್ಮ ಸಾನಿ ಮಾತ್ರ ತಿಂತಾರೆ. ಇದು ಬಿರಿಯಾನಿ, ಇದು ಬಿರಿಯಾನಿ ಮತ್ತು ಇದು ಚಪಾತಿ ಬರ್ತಿದ್ದಾರೆ. ಆ್ಯಂಡ್ ಇದು ಗ್ರೇವಿ ಮಾಡ್ತಿದ್ದಾರೆ. ಸೊ ಇವಾಗ ನಾವು ಬಿರಿಯಾನಿ ಹಾಕೊಳ್ಳೋಣ. ಜಾಸ್ತಿ ತಿಂದ್ಬಿಟ್ರೆ ಇಲ್ಲಿಂದ ಮನೆಗೆ ಹೋಗ್ಬೇಕಲ್ಲ ಸಿಗಬೇಕು ಅಲ್ಲಿ ಅಲ್ವಾ? ರೈಸ್ ಹಾಕೊಳ್ಳೋಣ. ಏನು ಗೊತ್ತಾ ಗೈಸ್, ಬಿರಿಯಾನಿ ಅಂದರೆ ಇಷ್ಟ. ಬಟ್ ಏನಂದರೆ ಜಾಸ್ತಿ ತಿನ್ನಲ್ಲ. ಸ್ವೀಟ್ ಇಷ್ಟ ಇಲ್ವಾ? ಸ್ವೀಟ್ ಒಂಚೂರು ಇಷ್ಟ ಇಲ್ಲ. ಇವಾಗ ತಿಂತೀನಿ ದಪ್ಪ. ಸ್ವೀಟ್ ಇಷ್ಟ ದಪ್ಪ ಇಲ್ಲ. ಆಗ್ತಿದೆ ಒಂದು ಸ್ವಲ್ಪ ಜೊತೆ ಯಾ ಎಲ್ಲರೂ ದಪ್ಪಾಗಿದ್ದಾರೆ ಅಂತ ಹೇಳ್ತಾರೆ. ಅಥವಾ ಓಕೆ ಡನ್. 10 o'clock ಆಗಿದೆ. ಸೊ ನಮ್ಮ ಅಕ್ಕ ನೋಡಿ ಅಲ್ಲಿದ್ದಾರೆ. ಅಕ್ಕ ನನ್ನ ಯೂಟ್ಯೂಬ್ ಚಾನಲ್ ಇದೆ. ಹಾಯ್ ಹೇಳಿ. ಹಾಯ್ ನಮಸ್ತೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅವರು ನಮ್ಮ ಹೀರೋಯಿನ್ ಅಕ್ಕ. ತುಂಬ ಖುಷಿ ಆಗ್ತಿದೆ. ಆಫ್ಟರ್ ಲಾಂಗ್ ಟೈಮ್ ತುಂಬ ಜನನ ಮೀಟ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಅವ್ರು ತುಂಬ ಜನ ಬಂದಿದ್ದರು. ಆ್ಯಂಡ್ ಬ್ಯಾಟಿಂಗ್ ಮಾಡೋ ನಮ್ಗೆ ಹೊಟ್ಟೆ ಹಸಿತೈತೆ. ಕ್ಯಾಮ್ರಾಮನ್ ಸರ್ ಕೂಡ ತುಂಬ ಕಾಮಿಡಿಯಾಗಿ ವೀಡಿಯೋಸ್ಗಳನ್ನ ಮಾಡ್ತಿದ್ದಾರೆ. ಓಕೆ ಊಟ ಮಾಡಿ ನೆಕ್ಸ್ಟ್ ಮಾಡೋಣ. ಊಟ ಮಾಡ್ಕೊಂಡು ನೋಡೋಣ ಬನ್ನಿ. ನಮ್ಮ ಕಡೆ ಬರುತ್ತೆ ಬ್ರೋ ಎಲ್ಲ ವೇಟಿಂಗ್ ಫೋಟೋಗೆ ಎಲ್ಲರೂ ಸುನಿಯ ನಟಿ ಮಾತಾಡಿ ಏರಿಯನ್ ಮಾಲಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅಂದರೆ ತುಂಬ. ಸೊ ನೀವು ನೋಡಬಹುದು ಇಲ್ಲೆಲ್ಲ ನೀರು ಹರಿತಾ ಇದೆ. ಮತ್ತು ಅಲ್ಲಿ ಫ್ಯಾಷನ್ ಇಟ್ಟಿದ್ದಾರೆ. ಆ್ಯಂಡ್ ಸೊ ಇದು ನೋಡಿ, ಇದನ್ನು ನೋಡಿದ್ರೆ ಏನೋ ಒಂಥರ ಪಾಸಿಟಿವ್ ಥಿಂಕ್ ಬರುತ್ತೆ. ಆ್ಯಂಡ್ ಇಲ್ಲೆಲ್ಲ ಫುಲ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸಖತ್ತಾಗಿ ಮಾಡಿದ್ದಾರೆ. ಸೊ ನೋಡಿ. ಆ್ಯಂಡ್ ಹಾಯ್ ಡೊಮು. ಸಮುದ್ರ ಅಷ್ಟೇ ನಮ್ಮ ಬಾಯಿ ಓಕೆ 9 ತಲುಪಿಟ್ಟು ಬೇರೆ ಏನು ಬರ್ತಿಲ್ಲಮ್ಮ. ಭೀಮಾ ಓಕೆ ಡೊಮು. ನನ್ನ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳಬೇಕಂತ ಮಾಡ್ಕೊಂಡಿದ್ದೀರಾ? ನಮ್ಮ ಸಾನಿ ಸಬ್ಸ್ಕ್ರೈಬ್ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾ ಎಲ್ಲರೂ ಸಪೋರ್ಟ್ ಮಾಡಿ. ಅವಳ ವೀಡಿಯೋನ ಆದಷ್ಟು ಅತಿ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.
ನಮ್ಮ ಹುಡುಗಿ ನಮ್ಮ ಕನ್ನಡದ ಹುಡುಗಿ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ. ಜೈ ಭೀಮ್, ಆಲ್ ದ ಬೆಸ್ಟ್. ಆ್ಯಂಡ್ ಆಗಸ್ಟ್ 9ನೇ ತಾರೀಕು ತುಂಬ ಅಂದರೆ ತುಂಬ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾಯಿದ್ದೀವಿ. ಯಾಕೆ ವೇಟ್ ಮಾಡ್ತಾಯಿದ್ದೀವಿ? ಇಡೀ ಕರ್ನಾಟಕ ಗೊತ್ತು. ನಿಮ್ಮ ಸ್ಪೆಷಲ್ ಆಗಿ ನನ್ನ ಪ್ರಶ್ನೆ ಕೇಳಿದ್ರೆ ಆಗಸ್ಟ್ ಮತ್ತು ಭೀಮಾ ಬರ್ತೀವಿ. ಆ್ಯಕ್ಚುಲಿ ನಾನು ಯಾಕೆ ಈ ಕ್ವಶನ್ನ ಕೇಳಿದೆ ಅಂತಂದರೆ ನಿಮ್ಗೆ ಗೊತ್ತಿಲ್ವೋ ಅಂತ ಒಂದು ಟೆಸ್ಟ್ ಮಾಡೋಕ್ಕೆ ನಾನು ಈ ಕ್ವಶನ್ನ ಕೇಳಿದೆ. ಭೀಮಾ 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 ಎಲ್ಲೋದ್ರು ಸೈಡ್ ಎಲ್ಲೋದ್ರು ಸೈಡ್ ಆಲ್ಬಮ್ ಇನ್ವಿಟೇಷನ್ ಇಟ್ಟು ಬ್ಲ್ಯಾಕ್ ಪೋಸ್ಟರ್ ಇಟ್ಟು ಗೊತ್ತಲ್ಲ, ಎಲ್ಲ ಸೈಕ್ ಇಟ್ಟು ಡೋಂಟ್ ವರಿ ಭೀಮಾ ಇಟ್ಟು ₹100 ಮಿಕ್ಸ್ ಇಟ್ಟು ಆಡಿ ಬಾ ಮಗನೇ ಭೀಮಾ ಇಟ್ಟು ಎಲ್ಲ ಹಿಟ್ಟಿಟ್ಟು ಅದಂತೂ ವೆರಿ ಹಿಟ್ಟು. ರೊಮ್ಯಾಂಟಿಕ್ ಸಾಂಗ್ಸ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ರೊಮ್ಯಾಂಟಿಕ್ ಸಾಂಗ್ಸ್ ಅಂತಂದ್ರೆ ಆಗೋದ್ರಲ್ಲಿ ಮಾತೇ ಇಲ್ಲ. ಬ್ಲ್ಯಾಕ್ ಬರುತ್ತೆ 100 ಡೇಸ್ ಹೋಗುತ್ತೆ. ಆಲ್ ಬೆಸ್ಟ್ ಭೀಮಾ ಭೀಮಾ. ಏನ್ರಿ ಅಕ್ಕ ನೋಡಿ ಗೈಸ್, ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ತುಂಬ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಇವಾಗ ಹೊರಡೋ ಟೈಮು. ಸೊ ಬೆಳಗ್ಗೆಯಿಂದ ಅಂದರೆ ಹಾಂ ಓಕೆ ಯಾ ಇದೆಲ್ಲ ಒರಿಜಿನಲ್ ಫ್ಲವರ್ ಗೈಸ್. ಅಂದರೆ ಡೈಲಿ ಚೇಂಜ್ ಮಾಡ್ತಾರೆ ಇವರು. ನಾನು ಆ್ಯಕ್ಚುಲಿ ಪ್ಲಾಸ್ಟಿಕ್ ಅಂದ್ಕೊಂಡೆ. ಸೊ ಒರಿಜಿನಲ್ ಫ್ಲವರ್ ಇವೆಲ್ಲ. ಇದು ಯಾವುದು? ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನ. ಡೊಮ್ಮು ನಿಮ್ಗೆ ಗೊತ್ತಾ? ಆ್ಯಕ್ಚುಲಿ ಪ್ಲಾಸ್ಟಿಕ್ ಅಲ್ಲ. ಸೊ ಎಲ್ಲಿ ನೋಡಿದರೂ ಭೀಮಾ, ಆನೆ ಮೇಲೆ ಭೀಮಾ. ಯಾ ಒಂಟಿ ಸಲಗ. ಸೊ ಎಲ್ಲ ನೋಡ್ಬೋದು ಓರಿಯನ್ ಮಾಲ್ ಹೇಗಿದೆ ಅಂತ. ಸೊ ಈ ಫ್ರೇಮ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಏನು ಡೊಮ್ಮು ಹೋಗೋಣ? ಹೋಗುವ. ಟೈಮ್ ಆಗಿದೆ. ಸಾಂಗ್ ಬರುತ್ತೆ ಗೊತ್ತಾ? ಓಕೆ ಇಲ್ಲಿ ನೋಡಿ ಅವಾಗಿಂದ ನಂಗೆ ಹೇಳಿದೆ ಡುಮ್ಮು ಅಂತ ಹೇಳಿದ್ಯಾ? ಯಾ ಡುಮ್ಮು ಹಿಂಗೆ ಹೇಳ್ಬೇಕು. ಡುಮ್ಮು ಅಂತಾನೆ ಹೇಳೋದು. ಕರ್ನಾಟಕ ಶುರು ಮಾಡುತ್ತೆ ಆಮೇಲೆ ನಾನು ಕೊಲಾಬ್ ಮಾಡಲ್ಲ. ಆಮೇಲೆ ಸೊ ಗೈಸ್ ಕಾಲ್ ಮೀ ಡುಮ್ಮು, ನೋ ರಾಕ್ ಸ್ಟಾರ್ ರಘು. ಓಕೆ ಗೈಸ್, ತುಂಬ ಚೆನ್ನಾಗಿದೆ ಹಾಲು. ಓಕೆ ನನ್ ಬಾಯ್, ಗುಡ್ ನೈಟ್ ಗೈಸ್. ಇದು ತುಂಬ ಅಂದರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇದು ಎಕ್ಸಿಟ್ ಆಗುವಂಥದ್ದು ನೋಡಿ. ಪಾಪು ನಿಂತ್ಕೊಂಡ್ಬಿಡ್ತು. ಸೊ ಆಚೆ ಬಂದ್ವಿ. ಎಲ್ಲ ಇಲ್ಲೇ ಇದ್ದಾರೆ. ಹ್ಯಾಶ್ ಇಲ್ಲೇ ಇದ್ದಾರೆ. ಹ್ಯಾಶ್ ಏನ್ರಿ ತುಂಬ ಬ್ಯುಸಿ ಆಗ್ಬಿಟ್ಟಿದ್ದೀರಾ? Of course, 100%. I will be busy from here on. ಸ್ವಲ್ಪ ಹೈಟ್ ಆಗು. ನೋಡಿ ಬರೀ ಹೈಟ್ ಆಗು ಅಂತಾನೆ ಹೇಳ್ತಾರೆ. ಮತ್ತೆ ಹ್ಯಾಶ್ ಊಟ ಚೆನ್ನಾಗಿತ್ತಾ ಊಟ? ಬಂದ್ರಿ ನೀವು? ಬಾಯ್ ಬಾಯ್. ಓಕೆ. ಇದೇ ಆಗಸ್ಟ್ 9ನೇ ತಾರೀಕು ಅಂದರೆ ನಾಳೆ ಭೀಮಾ ಮೂವಿ ರಿಲೀಸ್ ಆಗ್ತಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ಮೂವಿ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ದೀರಾ ಎಲ್ಲರೂ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪಕ್ಕದಲ್ಲಿರೋಂತಹ ಬೆಲ್ಲೈಕನ್ ಆಲ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ. ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಟ್ಟರೆ ಎಲ್ರಿಗೂ ರೀಚ್ ಆಗುತ್ತೆ. ನನ್ನ ವೀಡಿಯೋಸು ಯಾರಿಗೂ ರೀಚ್ ಆಗ್ತಾಯಿಲ್ಲ ಅಂತ ಗೊತ್ತಾಯಿತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.